ಇದು ರಾಜ್ಯ ರಾಜಕೀಯದ ಕ್ರಾಂತಿ ಕಾಲ. ರಾಜ್ಯದಲ್ಲಿ ಗ್ಯಾರಂಟಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2.5 ವರ್ಷ ಕಳೀತಾ ಇದೆ. ಪವರ್ ಶೇರಿಂಗ್ ಫೈಟ್, ಬದಲಾವಣೆ ಎಂಬಂತಹ ಬಿರುಗಾಳಿ ಬೀಸ್ತಾನೇ ಇದೆ. ನವೆಂಬರ್ನಲ್ಲಿ ಕ್ರಾಂತಿ ಕಹಳೆ ಮೊಳಗಲಿದೆ ಅನ್ನುವಂಥ ಗುಲ್ಲೆತ್ತಿದೆ. ಜೊತೆಗೆ ಸಂಪುಟ ಪುನರ್ರಚನೆಯಾಗುತ್ತೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಈ ಎಲ್ಲ ಊಹಾಪೋಹಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಧನಿಗೂಡಿಸಿದ್ದಾರೆ. ಕ್ರಾಂತಿ ಇದೆ ಅಂತ ನಾವು ಹೇಳಿದ್ದೀವಿ, ಇವತ್ತು ಹೇಳ್ತಾ ಇದ್ದೀವಿ. ಯಾರು ನೀವು ಪ್ರಸ್ತಾವನೆ ಮಾಡ್ತಿರೋದು? ನಾನು ಮಾಡಬೇಕು ಇಲ್ಲ ಚೀಫ್ ಮಿನಿಸ್ಟರ್ ಮಾಡಬೇಕು? ಆದಿ ಬೀದಿನಲ್ಲಿ ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ. ನಮಗೆ ಕೂಡ ಅದೇ ನಂಬಿಕೆ ಇದೆ. ಡಿಸೆಂಬರ್ ಒಳಗಡೆ ಕೇಂದ್ರದಲ್ಲಿ ಕೂಡ ಕ್ರಾಂತಿ ಆಗುತ್ತೆ, ನಿತಿನ್ ಗಡ್ಕರಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ನನ್ನ ನಂಬಿಕೆ ಇದೆ. ಕ್ರಾಂತಿ ಕ್ರಾಂತಿ ಕ್ರಾಂತಿ, ಇದು ರಾಜ್ಯದ ಬದಲಾವಣೆಗೆ ನಡೀತಿರೋ ಕ್ರಾಂತಿ ಅಲ್ಲ, ರಾಜಕೀಯ ನಾಯಕರ ಅಧಿಕಾರ ಬದಲಾವಣೆಗೆ ನಡೀತಿರೋ ಕ್ರಾಂತಿ ಎಂಬ ವದಂತಿ ಹಬ್ಬಿದೆ. ಕೈಪಾಳ್ಯದಲ್ಲಿ ಪವರ್ ಶೇರಿಂಗ್ ಪ್ರಹಸನದ ಜೊತೆ ಡಜನ್ಗೂ ಹೆಚ್ಚು ಸಚಿವರಿಗೆ ಗೇಟ್ ಪಾಸ್ ಕೊಡಲಾಗ್ತಿದೆ ಎಂಬ ಚರ್ಚೆ ನಡೀತಿದೆ. ಈ ಕ್ರಾಂತಿ ಕಥೆಗಳೆಲ್ಲ ಭ್ರಾಂತಿ ಎಂಬ ವ್ಯಾಖ್ಯಾನಕ್ಕೆ ಡಿಸಿಎಂ ಬಂದಿದ್ದಾರೆ. ಸಂಪುಟ ವಿಸ್ತರಣೆಯೂ ಇಲ್ಲ, ಅಧಿಕಾರ ಹಂಚಿಕೆಯೂ ಇಲ್ಲ, ಇದೆಲ್ಲ ಗಾಳಿ ಸುದ್ದಿ. ಅಂತೆ ಕಂತೆಗಳಿಗೆ ಡಿಸಿಎಂ ಡಿಕೆಶಿ ಬ್ರೇಕ್. ನವೆಂಬರ್ ಕ್ರಾಂತಿ ಎಂಬ ಕಹಳೆ ಮಾರ್ದನಿಸುತ್ತಿರೋ ವೇಳೆ ಸಿಎಂ ಸಿದ್ದರಾಮಯ್ಯ ಸಚಿವರನ್ನ ಡಿನ್ನರ್ ಮೀಟಿಂಗಿಗೆ ಆಹ್ವಾನಿಸಿದ್ದಾರೆ. ಸೋಮವಾರ ನಡೀತಿರೋ ಭೋಜನ ಕೂಟದಲ್ಲಿ ಸಂಪುಟ ಪುನರ್ರಚನೆ ಚರ್ಚೆ ಆಗಲಿದೆ ಎಂಬ ಸುದ್ದಿ ಇದೆ. ಜೊತೆಗೆ ನವೆಂಬರ್ನಲ್ಲಿ ಅಧಿಕಾರ ಬದಲಾವಣೆಯ ಪ್ರಹಸನ ಬರಬಹುದು ಅಂತ ಊಹಿಸಲಾಗ್ತಿದೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಇದೆಲ್ಲ ಗಾಳಿ ಸುದ್ದಿ ಅಂತ ಎಲ್ಲಾ ಚರ್ಚೆಗಳಿಗೆ ಮಾತಲ್ಲೇ ಗುಂಡು ಹೊಡೆದಿದ್ದಾರೆ. ಯಾವ ಕ್ಯಾಬಿನೆಟ್ ಇಲ್ಲ, ಯಾವ ಅಧಿಕಾರನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ನಿಮ್ಮ ಮಾಧ್ಯಮದ ಗಾಳಿ ಸುದ್ದಿ, ಯಾರು ಮಾತು ಕಟ್ಕೊಂಡು ಗಾಳಿ ಸುದ್ದಿ ಮಾಡ್ತಾ ಇದ್ದೀವಿ. ಯಾರು ನೀವು ಪ್ರಸ್ತಾವನೆ ಮಾಡ್ತಿರೋದು? ನಾನು ಮಾಡಬೇಕು ಇಲ್ಲ ಚೀಫ್ ಮಿನಿಸ್ಟರ್ ಮಾಡಬೇಕು? ನಾವಿಬ್ರು ಮಾಡದೆ ಹೋದ್ಮೇಲೆ ಇನ್ನೇನಿದೆ ಅಲ್ಲಿ? ಸುಮ್ಮನೆ ಕೆಲವರೆಲ್ಲ ಅರ್ಜೆಂಟಲ್ಲಿ ಇರೋರು ಮೀಡಿಯಾಲೆಲ್ಲ ಹೆಸರುಗಳು ಕೊಟ್ಬಿಟ್ಟು ಪಾಪ ಅವರೆಲ್ಲರ ಮನೆ ಬಾಗಿಲಿಗೂ ತಿರ್ತಾ ಇರ್ತಾರೆ. ಅದಕ್ಕೆಲ್ಲ ಅವಕಾಶ ಇಲ್ಲ. ಅವೆಲ್ಲ ಹೈಕಮಾಂಡ್ ಏನೇ ಇದ್ರು ಹೈಕಮಾಂಡ್. ಸಿಎಂ ನಮ್ಮ ಮುಂದಕ್ಕೆ ಈಗ ಕಾರ್ಪೊರೇಷನ್ ಎಲೆಕ್ಷನ್ನು, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ನು, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಎಲ್ಲ ಬರ್ತಾರೆ. ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೋಬೇಕಲ್ಲ. ಹಾದಿ ಬೀದಿ ಮಾತುಗಳಿಗೆಲ್ಲ ಮಾನ್ಯತೆ ಇಲ್ಲ ಎಂದ ಪ್ರಿಯಾಂಕ್. ನವೆಂಬರ್ಗೆ ಮೋದಿ ಕೆಳಗಿಳಿತಾರೆ, ಅದೇ ಕ್ರಾಂತಿ ಎಂದ ಲಾಡ್. ಸಚಿವ ಸಂಪುಟ ಪುನರ್ರಚನೆ, ನವೆಂಬರ್ ಕ್ರಾಂತಿ ಎಲ್ಲ ಊಹಾಪೋಹ ಅಂತ ಡಿಸಿಎಂ ಮಾತಿಗೆ ಕಾಂಗ್ರೆಸ್ ಸಚಿವರು ಧ್ವನಿಗೂಡಿಸಿದ್ದಾರೆ. ಹಾದಿ ಬೀದಿಯಲ್ಲಿ ಪವರ್ ಶೇರಿಂಗ್, ಸಂಪುಟ ಪುನರ್ರಚನೆ ಅಂತ ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇತ್ತ ಮೋದಿ ಕೆಳಗಿಳಿತಾರೆ, ಗಡ್ಕರಿ ಪ್ರಧಾನಿ ಆಗ್ತಾರೆ, ಅದೇ ನವೆಂಬರ್ ಕ್ರಾಂತಿ ಅಂತ ಸಚಿವ ಸಂತೋಷ್ ಲಾಡ್ ಗೇಲಿ ಮಾಡಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಮಾಡೋದು ಸಿಎಂ ವಿವೇಚನೆಗೆ ಬಿಟ್ಟಿದ್ದು ಅಂತ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಆದಿ ಬೀದಿನಲ್ಲಿ ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ. ಮಾಧ್ಯಮ ಮುಂದೆ ಬಂದು ನಾನು ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ. ಅದೇ ಹೈಕಮಾಂಡ್ ಅವರೇ ಹೇಳ್ಬೇಕಲ್ಲ. ಹೈಕಮಾಂಡ್ ಯಾರು? ಖರ್ಗೆ ಸಾಹೇಬ್ರು ಹೇಳ್ಬೇಕು, ರಾಹುಲ್ ಗಾಂಧಿ ಅವರು ಹೇಳ್ಬೇಕು, ಸೋನಿಯಾ ಗಾಂಧಿ ಅವರು ಹೇಳ್ಬೇಕು. ನಮಗೆ ಕೂಡ ಅದೇ ನಂಬಿಕೆ ಇದೆ. ಡಿಸೆಂಬರ್ ಒಳಗಡೆ ಕೇಂದ್ರದಲ್ಲಿ ಕೂಡ ಕ್ರಾಂತಿ ಆಗುತ್ತೆ, ನಿತಿನ್ ಗಡ್ಕರಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ನನ್ನ ನಂಬಿಕೆ ಇದೆ. ಭಾಳ ನಂಬಿಕೆ ಇದೆ ನನಗೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಬಿಜೆಪಿ ಒಳಗಡೆ ಇರ್ತಕ್ಕಂಥ ಮಾತನ್ನು ನಾನು ಹೇಳೋದು, ಐ ಪರ್ಸನಲಿ ಫೀಲ್ ನೋ MLA ಶುಡ್ ಸ್ಪೀಕ್ ಅಬೌಟ್ ಇಟ್, ಎನಿ ಕ್ಯಾಬಿನೆಟ್ ಮಿನಿಸ್ಟರ್ಸ್. ಈ CM ಅಥವಾ DCM ಅಥವಾ ಈ ಚೇಂಜ್ ಆಗ್ತಕ್ಕಂಥದ್ದು ಪ್ರಕ್ರಿಯೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ, ಇಲ್ಲಾಂದ್ರೆ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು. ಇಫ್ ಯು ಆಸ್ಕ್ ಮೀ ಪರ್ಸನಲಿ, ನೋ ಬಡಿ ಶುಡ್ ಸ್ಪೀಕ್ ಅಬೌಟ್ ದಿಸ್ ಅಂತ ನನ್ನ ಅಭಿಪ್ರಾಯ. ಇದೇ ಒಂದು ನ್ಯೂಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ಏನೂ ಕ್ರಾಂತಿ ಇಲ್ಲ, ಏನೂ ಇಲ್ಲ. ನೋಡಿ, ಸಚಿವ ಸಂಪುಟ ಪುನರ್ರಚನೆ ಇದು ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ನಮ್ಮ ಪಕ್ಷದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಹೈಕಮಾಂಡ್ ಜೊತೆ ಸಮಾಲೋಚನೆ ಮಾಡಿ ಅವ್ರು ನಿರ್ಧಾರ ತೆಗೆದುಕೊಳ್ತಾರೆ. ರಾಕೆಟ್ ಲಾಂಚ್ ತರ ಡಿಕೆ ಸಿಎಂ ಆಗಲು ಕ್ಷಣಗಣನೆ. ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯ. ವರ್ಷಾಂತ್ಯದಲ್ಲಿ ಪವರ್ ಶೇರಿಂಗ್ ಕದನ ಏರ್ಪಡುತ್ತೆ ಎಂಬ ಮಾತಿನ ಮಧ್ಯೆ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೊಂದು ಕ್ರಾಂತಿಕಾರಿ ಹೇಳಿಕೆ ನೀಡಿದ್ದಾರೆ. ರಾಕೆಟ್ ಲಾಂಚ್ ತರ ಡಿಕೆಶಿ ಸಿಎಂ ಆಗಲು ಕ್ಷಣಗಣನೆ ಇದೆ ಅಂತ ಭವಿಷ್ಯ ನುಡಿದಿದ್ದಾರೆ. ಅವ್ರು ಹೇಳಿದಾರಲ್ಲ, ಅಂದ್ರೆ ನಾನು ರೀಚ್ ಆಗ್ತೀನಿ ಅಂತ, ಸ್ಪಷ್ಟ ಗುರಿ ಇದೆ, ರೀಚ್ ಆಗ್ತೀನಿ ಅಂತ.
ಅವ್ರಿಗೆ ರೀಚ್ ಆಗೋಕ್ಕೆ ಇನ್ನು ಕ್ಷಣಗಣನೆ ಇದೆ. ಅದಕ್ಕೋಸ್ಕರ ಈ ಸ್ಯಾಟಲೈಟ್ ಹೋಗ್ತೈತಲ್ಲ ಮೇಲೆ ಮಂಗಳ ಗ್ರಹಕ್ಕೆ, ಚಂದ್ರ ಗ್ರಹಕ್ಕೆ, ರಾಕೆಟ್ ಸ್ಯಾಟಲೈಟು, ಅದಕ್ಕೆ ಕ್ಷಣಗಣನೆ ಇದೆ. ಕ್ರಾಂತಿಯೋ ಭ್ರಾಂತಿಯೋ ಇವೆಲ್ಲ ರಾಜಕೀಯ ನಾಯಕರ ಬಾಯಿ ಚಪಲದ ಮಾತುಗಳು. ಯಾರ ಮಾತು ಸತ್ಯ, ಯಾವುದು ಮಿಥ್ಯ ಅನ್ನೋದು ನವೆಂಬರ್ ತಿಂಗಳಲ್ಲಿ ಗೊತ್ತಾಗಲಿದೆ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.